News Daily. ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಫೇಸ್ಬುಕ್ನಲ್ಲಿ ವಿಡಿಯೋ ಕಳಿಸಿ ಟಾರ್ಚರ್ ಮಾಡ್ತಾ ಇರುವಂತ ಆರೋಪ. ತೆಲುಗು ಮತ್ತು ಕನ್ನಡ ಧಾರಾವಾಹಿಗಳಲ್ಲಿ ನಟಿಸಿರುವಂತ ನಟಿಗೆ ಈ ರೀತಿಯಾಗಿ ಫೇಸ್ಬುಕ್ನಲ್ಲಿ ಪ್ರೈವೇಟ್ ಪಾರ್ಟ್ ಫೋಟೋ ಮತ್ತೆ ವಿಡಿಯೋ ಕಳಿಸಿ ಟಾರ್ಚರ್ ಮಾಡ್ತಿದ್ದಾರಂತೆ ಪುಂಡ. ಕಳೆದ 3 ತಿಂಗಳಿಂದ ನಟಿಗೆ ಲೈಂಗಿಕ ಕಿರುಕುಳದ ಆರೋಪ ಇದೆ. ನವೀನ್ ಝಡ್ ಎನ್ನುವಂತ ಫೇಸ್ಬುಕ್ ಐಡಿಯಿಂದ ಟಾರ್ಚರ್ ಕೊಡಲಾಗ್ತಾ ಇದೆ. ಕಳೆದ 3 ತಿಂಗಳಿಂದ ಕೂಡ ನಟಿಗೆ ಇದೇ ರೀತಿಯ ಫೋಟೋಸ್ ವಿಡಿಯೋಸ್ ಅನ್ನ ಕಳಿಸಿ ಆಕೆಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ನಟಿಗೆ ಈ ರೀತಿಯಾಗಿ ಕಿರುಕುಳವನ್ನ ಕೊಡಲಾಗ್ತಾ ಇದೆ. ಈ ಸೋಷಿಯಲ್ ಮೀಡಿಯಾ ಜಮಾನ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಅಶ್ಲೀಲವಾಗಿ ಫೋಟೋಸ್ ಕಳಿಸೋದು, ಅಶ್ಲೀಲ ವಿಡಿಯೋಸ್ ಅನ್ನ ಕಳಿಸೋದು, ಅಶ್ಲೀಲವಾಗಿ ಸಂದೇಶಗಳನ್ನ ಕಳಿಸುವಂತಹ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ಅದೇ ಒಂದು ಅಶ್ಲೀಲ ಫೋಟೋ ಕಮೆಂಟ್ನಿಂದಾನೇ ಒಂದು ಹತ್ಯೆನೇ ನಡೆದು ಹೋಯಿತು ಕರ್ನಾಟಕದಲ್ಲಿ. ಹಂಗಿದ್ರೂ ಕೂಡ ಫೇಸ್ಬುಕ್ನಲ್ಲಿ ಅಥವಾ ಉಳಿದಂಥ ಬೇರೆ ಯಾವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ, ಕೆಟ್ಟದಾಗಿ ಫೋಟೋಸ್ ಕಳಿಸೋದನ್ನ, ಅಶ್ಲೀಲ ವಿಡಿಯೋಸ್ ಕಳಿಸೋದನ್ನ ಇನ್ನೂ ಕೂಡ ಬಿಡ್ತಾ ಇಲ್ಲ ಜನ. ನವೀನ್ ಝಡ್ ಅಥವಾ ನವೀನ್ಸ್ ಅನ್ನುವಂಥ ಈ ಐಡಿಯಿಂದ ನಟಿಗೆ ನಿರಂತರವಾಗಿ ಕೆಟ್ಟ ವಿಡಿಯೋಗಳನ್ನು ಕಳಿಸೋದು, ಕೆಟ್ಟ ಮೆಸೇಜ್ ಅಥವಾ ಫೋಟೋಗಳನ್ನ ಕಳಿಸೋದ್ರ ಮೂಲಕ ಈತ ಕಿರುಕುಳ ಕೊಡ್ತಾ ಇದ್ದಾನೆ ಎನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ನಟಿ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರಂತೆ. ನಟಿಗೆ ಮೊದಲು ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳುಹಿಸಿದಂತೆ ಈ ಆಸಾಮ್, ಆದ್ರೆ ರಿಕ್ವೆಸ್ಟ್ ಸ್ವೀಕರಿಸಿಲ್ಲ ಈ ನಟಿ. ಹೀಗಾಗಿ ಕಿರುಕುಳದ ಆರೋಪ ಕೇಳಿಬರ್ತಾ ಇದೆ. ಮೆಸೆಂಜರ್ ನಲ್ಲಿ ಅಶ್ಲೀಲ ಮೆಸೇಜ್ ಮಾಡಿ ಟಾರ್ಚರ್ ಕೊಡಲಾಗ್ತಾ ಇದೆ. ಅಶ್ಲೀಲವಾಗಿ ಮೆಸೇಜ್ ಮಾಡಬೇಡ ಅಂತ ಎಚ್ಚರಿಕೆ ನೀಡಿದ್ರು ಈ ನಟಿ. ನವೆಂಬರ್ 1ನೇ ತಾರೀಕು ನಾಗರಭಾವಿ ಬಳಿ ಆರೋಪಿಯನ್ನ ಭೇಟಿಯಾಗಿದ್ರು ಖುದ್ದಾಗಿ. ಈ ರೀತಿ ಮೆಸೇಜ್ ಮಾಡೋದು ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರಂತೆ. ಆದ್ರೆ ಮತ್ತೆ ಅದೇ ರೀತಿ ಕಿರುಕುಳ ಶುರು ಆಗಿದೆ. ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನಟಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಈ ರೀತಿ ಅಶ್ಲೀಲ ಮೆಸೇಜ್ ಕಳಿಸೋದು, ಫೋಟೋ ಕಳಿಸೋದು, ಈ ರೀತಿಯಿಂದಾಗಿನೇ ಒಂದು ಕೊಲೆ ಕೂಡ ಆಗೋಗಿದೆ ಕರ್ನಾಟಕದಲ್ಲಿ. ಹಂಗಿದ್ರು ಕೂಡ ಜನರು ಎಚ್ಚೆತ್ಕೊಳ್ತಾ ಇಲ್ಲ. ನಟಿಗೇನ್ ಕೆಟ್ಟಾಗಿ ಮೆಸೇಜ್ ಅಥವಾ ಕಮೆಂಟ್ ಬರ್ತಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಏನ್ ಕತೆ? ಸೊಕ್ಕೇನು ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ನೋಡಿದ್ವಿ. ಅದೇ ರೀತಿಯ ಮತ್ತೊಂದು ಪ್ರಕರಣ ದಾಖಲಾಗಿರುವಂತದ್ದು. ಕಿರುಕುಳ ಅಂದ್ರೆ ಕಿರುತೆರೆ ನಟಿಗಳೇನಿರ್ತಾರೆ, ಸೀರಿಯಲ್ ನಟಿ, ಆಕೆಗೆ ಈತ ಒಂದು ತನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಖಾತೆ ಇರುತ್ತೆ, ಸೋಷಿಯಲ್ ಮೀಡಿಯಾದ ಖಾತೆಗಳಿಂದ ಆಕೆಗೆ ಮೊದಲು ರಿಕ್ವೆಸ್ಟ್ ಅನ್ನು ಕಳಿಸ್ತಾರೆ. ಆಕೆ ಸಾಮಾನ್ಯವಾಗಿ ಅಭಿಮಾನಿಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಹಾಗೆ ಇಂದು ಕೂಡ ಮಾಡ್ಕೊಂಡಿರುವಂತದ್ದು. ಇದಾದ ನಂತರ ಆತ ಈಕೆಗೆ ವೈಯಕ್ತಿಕವಾಗಿ ಮೆಸೇಜ್ ಮಾಡುವಂತದ್ದು, ಕಿರುಕುಳ ಕೊಡುವಂತ ಕೆಲಸಗಳನ್ನು ಕೂಡ ಆತ ಮಾಡ್ತಾ ಇರ್ತಾನೆ. ಯಾವಾಗ ಇದನ್ನ ಮಾಡ್ತಾ ಇರ್ತಲ್ಲ, ಆಕೆ ಅದನ್ನ ಅಕೌಂಟ್ ಅನ್ನ ಬ್ಲಾಕ್ ಮಾಡ್ತಾಳೆ. ಬ್ಲಾಕ್ ಮಾಡಿ ಆತನಿಗೆ ಸಂಪರ್ಕದಿಂದ ಎಕ್ಸಿಟ್ ಆಗುವಂಥದ್ದು. ಆದ್ರೆ ಈತ ಮತ್ತಿನ್ನೊಂದು ಏನು ಫೇಕ್ ಖಾತೆಗಳನ್ನ ಮಾಡ್ಕೊಳ್ಳುವಂಥದ್ದು, ಫೇಕ್ ಖಾತೆಗಳನ್ನ ಮಾಡ್ಕೊಂಡು ಈಕೆಗೆ ಮೆಸೇಜ್ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಿರ್ತಾನೆ. ಆಗ್ಲೂ ಕೂಡ ಆಕೆ ಸಾಕಷ್ಟು ಬಾರಿ ತನಗೆ ಬುದ್ಧಿವಾದವನ್ನು ಹೇಳುವಂಥದ್ದು. ಮತ್ತೆ ಇದಾದ ನಂತರ ಒಮ್ಮೆ ಅವ್ರನ್ನ ಭೇಟಿಯನ್ನು ಕೂಡ ಆಗ್ತಾರೆ. ಭೇಟಿಯಾಗಿ ಕೂಡ ಬುದ್ಧಿವಾದವನ್ನು ಹೇಳಿದ್ರು ಕೂಡ ಆತ ಅದನ್ನ ನಿಲ್ಸೋದಿಲ್ಲ. ಆತ ಅದೇ ಕಿರುಕುಳವನ್ನು ಮಾಡುವಂಥದ್ದು, ಏನು ಗುಪ್ತಾಂಗಗಳ ಫೋಟೋಗಳನ್ನ ತೆಗೆದುಹಾಕುವಂಥದ್ದು, ಅಶ್ಲೀಲವಾಗಿ ಮೆಸೇಜ್ಗಳನ್ನ ಮಾಡುವಂಥದ್ದು, ಸೊ ಅನುಚಿತವಾಗಿ ವರ್ತನೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಸದ್ಯ ಈ ಬಗ್ಗೆ ಆಕೆ AP ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾರೆ. ದೂರಿನ ಅನ್ವಯ ಸದ್ಯ ಆರೋಪಿತರನ್ನ ಬಂಧನ ಮಾಡಿರುವಂತ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈಕೆಗೆ ಮಾತ್ರ ಈ ರೀತಿಯಾಗಿ ಕಿರುಕುಳನ್ನು ಕೊಡ್ತಾನೆ, ಅಲ್ಲ ಈತನ ಪ್ರವೃತ್ತಿಯೇ ಆ ರೀತಿಯಾಗಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಅನುಮಾನಗಳಿರುವಂತದ್ದು. ಹೀಗಾಗಿ ಆತನ ಸೋಷಿಯಲ್ ಮೀಡಿಯಾ ಖಾತೆಗಳೇನೇನಿದೆ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಸದ್ಯ ಆರೋಪಿತ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆ ಆರಂಭವನ್ನ ಮಾಡ್ತಾ ಇರುವಂತದ್ದು. ಪೊಲೀಸರ ತನಿಖೆ ನಂತರ ಮತ್ತೊಂದಿಷ್ಟು ಜನಕ್ಕೆ ಈ ರೀತಿಯ ಕಿರುಕುಳನ್ನು ಕೊಡ್ತಾ ಇದನ್ನ, ಇಲ್ಲ ಇದೇ ಸೀರಿಯಲ್ ನಟಿಗೆ ಈ ರೀತಿಯ ಕಿರುಕುಳನ್ನು ಕೊಡ್ಲಿಕ್ಕೆ ನಿಖರವಾದ ಕಾರಣವೇನು, ಬೇರೆ ಅಂದ್ರೆ ಮೊದಲೇ ಇವರಿಬ್ರಿಗೂ ಕೂಡ ಪರಿಚಯ ಇರ್ತಾ, ವೈಯಕ್ತಿಕ ಕಾರಣಗಳೇನಾದ್ರು ಇದೆಯಾ, ಹೀಗೆ ಹಲವು ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.